ಒಂದು ಕಡೆ ದಾಸಕೀರ್ತನೆಯೊಂದು ಹೇಳುತ್ತದೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ನಮ್ಮ ಪಾಲಿಗೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ. ತಾಯಿ ಶಾರದೆಯ ನೆಲೆವೀಡು ಶೃಂಗೇರಿಯಿಂದ ಪಾವನ ಸನ್ನಿಧ ನಾವು ಧನ್ಯರು. ಕಲ್ಪಿಸುವುದಾದರೂ ಹೇಗೆ? ಮಾತ್ರವಲ್ಲ, ಈಶಾವಾಸ್ಯ ಈ ಜಗತ್ತು ಸರ್ವತ್ರ ವ್ಯಾಪ್ತನಾದ ಭಗವಂತನಿಗೆ ನೀನು ಬಂದು ನಮ್ಮನ್ನು ಅನುಗ್ರಹಿಸಿದ್ದಿ ಅನ್ನುವ ಕಾರಣಕ್ಕೆ ಕರಮುಗಿದು ಧನ್ಯವಾದ ಹೇಳುವುದಾದರೂ ಎಲ್ಲಿಗೆ? ಅಂತೆಯೇ ಈ ಪ್ರಪಂಚದ ಬೆಳಕನ್ನು ಕಂಡು ಬಿಟ್ಟು ಕಾಣುತ್ತಾ ಇರುವ ಹೊತ್ತಿಗೆ ಗುರುಗಳಿದ್ದಾರೆ, ಗುರುಗಳ ಪರಮಾನುಗ್ರಹದಿಂದ ಬದುಕು ಬೆಳಕಾಗುತ್ತದೆ ಅನ್ನುವ ಮಾತನ್ನು ಕೇಳುತ್ತಾ ಕೇಳುತ್ತಾ ಗುರುಗಳನ್ನು ನಮ್ಮ ಮೈಮನಗಳಲ್ಲಿ ಆವಾಹಿಸಿಕೊಂಡಿರುವ ನಾವು ಸನ್ನಿಧಾನಕ್ಕೆ ಸ್ವಾಗತ ಅಂತ ಹೇಳಿ ಯಾವ ಪರಿಯಲ್ಲಿ ಸ್ವಾಗತಿಸಬೇಕೋ ಗೊತ್ತಿಲ್ಲ. ಬಂಧುಗಳೇ, ಗುರುಚರಣಾರವಿಂದದ ಪೂರ್ಣಾನುಗ್ರಹದಿಂದಲೇ ಬದುಕಿನ ವೇದ್ಯವಾದಂತಹ ಎರಡು ಸಂಗತಿಯನ್ನ ತಾನು ತಮ್ಮ ಮುಂದೆ ಇಡುವುದಕ್ಕೆ ಸಂತೋಷ ಪಡುತ್ತೇನೆ. ಮೊದಲನೇದು, ಅನುಗ್ರಹದ ದಯೆ ನಮ್ಮ ಮೇಲೆ ಇವತ್ತು ಒದಗಿ ಬಂದಿದೆ. ಮಂತ್ರಿಗಳು, ವೈದಿಕ ಬಂಧುಗಳು ಸೇರಿರುವ ಆರ್ಥಿಕ ಬಂಧುಗಳಾದ ತಮ್ಮೆಲ್ಲರನ್ನು ಕೂಡ ಗುರು ಸನ್ನಿಧಾನಕ್ಕೆ ಅತ್ಯಂತ ಪ್ರೀತಿ ಗೌರವದಿಂದ ಸ್ವಾಗತಿಸುತ್ತೇನೆ. ಮುಂದಕ್ಕೆ ಪ್ರಾಸ್ತಾವಿಕವಾಗಿ ಎರಡು ಮಾತುಗಳನ್ನು ಆಡಬೇಕು ಅನ್ನೋದು, ಅಮ್ಮನಿಗೆ ನಮಸ್ಕಾರ ಮಾಡಿ ಶ್ರೀಮಠಕ್ಕೆ ಹೋಗಿ ಗುರುಗಳ ಸನ್ನಿಧಾನದಿಂದ ನಿವೇದಿಸಿಕೊಳ್ಳುತ್ತಾರೆ. ನಾವು ಸನ್ನಿಧಾನ ಬೆಳೆಸಬೇಕು ನಮ್ಮಲ್ಲಿಗೆ ಅಂತ ಪ್ರಾರ್ಥಿಸ್ತಾರೆ. ನಗರದಿಂದ ಮೌನವಾದಂತಹ ಗುರುಗಳನ್ನು ಮತ್ತೆ 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 ಸುಮಾರು 12 ಬಾರಿ ರಮೇಶಬಾಯಿಗೆ ಹೋಗಿ ಪ್ರಾರ್ಥಿಸ್ತಾರೆ. ಗುರುಗಳದೆಷ್ಟು ಪ್ರೀತಿಯಿಂದ ಕೇಳಿದರು ಅಂದರೆ, ಒಂದು ದಿವಸ ಕೇಳಿದ್ರಂತೆ, ಏನಪ್ಪ ಮತ್ತೆ ಮತ್ತೆ ಬರ್ತಾ ಇದೆಯಲ್ಲ, ನಾನು ಬರ್ತೇನೆ ಅನ್ನುವಲ್ಲಿಯೂ ಹೀಗೆ ಬರ್ತಾ ಇರ್ತೀಯಾ ಅಂತ ಕೇಳಿದ್ರಂತೆ.